ಅದಕ್ಕೆ ನೀವ್ಯಾವಾಗ ಬಂದ್ರಿ? ಈ ಅಕ್ಷಯ್ಗೋಸ್ಕರ ನೀನ್ ಯಾಕೆ ಕೆಲಸ ಮಾಡ್ತಿದ್ಯಾ? ನನಗಿಷ್ಟ ಇಲ್ದಿರೋ ಕೆಲಸ ಮಾಡಿದ್ರೆ ತಂಗಿ ಅಂತ ಕೂಡ ನೋಡಲ್ಲ, ಸರಿಯಾಗಿ ಕ್ಲಾಸ್ ತಗೋತಾಳೆ. ಕೇಳಿದ್ದಕ್ಕೆ ಯಾಕೆ ಉತ್ತರ ಕೊಡ್ತಿಲ್ಲ? ಅಂದ್ರೆ ಅಕ್ಕ, ಅದು ನೀನ್ ಸ್ವಲ್ಪ ಈ ಕಡೆ ಬಾ. ಸುಜಾತ, ಅಕ್ಷಯ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ದಯವಿಟ್ಟು ನೀವು ಮಧ್ಯೆ ಮಾತಾಡ್ಬೇಡಿ. ನೀನ್ ಈ ಕಡೆ ಬಾ. ಬಾ ಅಕ್ಕ, ಈಗೇನಾಯ್ತು ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ ನಿನಗೆ? ಭವಾನಿ, ನೀವು ಈ ಕಡೆ ಬನ್ನಿ. ನನಗೋಸ್ಕರ ನೀವು ಮಾತನ್ಸ್ಕೋಬೇಡಿ, ನಾನು ತೊಳಿತೀನಿ ಬಿಡಿ. ನಾನ್ ತೊಳಿತೀನಿ, ನೀನ್ ಈ ಕಡೆ ಬಾ ಅವನಿ. ಇದೇನು ಹೀಗೆ ಉಲ್ಟಾ ಹೊಡೆದ್ಬಿಟ್ಲು? ನೀನ್ ಈ ಕಡೆ ಬಾ. ಅಯ್ಯೋ ಅಕ್ಕ, ಅಕ್ಕ ನೀನ್ ಯಾಕೆ ತೊಳಿತಾ ಇದೀಯ ಅಕ್ಕ? ಅಕ್ಷಯ ಇಂದನೇ ಇವತ್ತು ನೀನು ವಾಪಸ್ ಮನೆ ಕಾಲಿಟ್ಟಿದ್ಯಾ. ಅವಳಿಗೋಸ್ಕರ ನಾನು ಈ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ? ಅಕ್ಷಯ ಇಂದನೇ ನೀನು ಶ್ರೀಕರ್ ಸಂತೋಷವಾಗಿದ್ದೀರಾ ಅಂತ ಅಕ್ಷಯಗೋಸ್ಕರ ಇದನ್ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಚಿಕ್ಕ ಹುಡುಗಿ ಆದ್ರೂ ಅಕ್ಷಯಗೆ ದೊಡ್ಡ ಮನಸ್ಸಿದೆ. ಅಕ್ಷಯ ಅಂದ್ರೆ ಆಗದೆ ಇರೋರು ಈ ಮನೇಲಿ ಸ್ವಲ್ಪ ಜನ ಇದಾರಲ್ವಾ? ಅಕ್ಷಯಗೆ ಎಲ್ಲಿ ರಾಜಭೋಗ ಸಿಕ್ಬಿಡತ್ತೆ ಅಂತ ಹೊಟ್ಟೆ ಉರ್ಕೋತಿದ್ದಾರೆ. ನೀನ್ ಮಾತ್ರ ಅವ್ರ ಮಾತಿಗೆ ತಲೆ ಕೆಡ್ಸ್ಕೊಳ್ದೇನೆ ಅವಳನ್ನ ಹೆತ್ ಮಗಳ ಥರ ನೋಡ್ಕೊ, ಸರಿನಾ? ನೀನಂದ್ರೆ ನಮ್ಮ ಅವನಿಗೆ ಅಲ್ಲ, ನನಗ್ ಕೂಡ ತುಂಬಾ ಇಷ್ಟ. ನಮ್ಮ ಅವನಿ ಮಗಳು ಬದುಕಿದ್ದಿದ್ರೆ ಇವಾಗ ನಿನ್ನ ಹಾಗೆ ಇರ್ತಿದ್ಲೇನೋ. ನೋಡು, ನಿಂಗೆ ಯಾವುದೇ ಥರ ಕಷ್ಟ ಬಂದರೂ ಅಮ್ಮಂಗೆ ಹೇಳ್ಕೊಂಡಾಗೆ ಅವನಿ ಹತ್ರ ಹೇಳ್ಕೊ. ನನ್ನ ಮೇಲೆ ನಿಮಗೆ ಇಷ್ಟೊಳ್ಳೆ ಅಭಿಪ್ರಾಯ, ಅಭಿಮಾನ, ಪ್ರೀತಿ ಇರೋದಕ್ಕೆ ಕೃತಜ್ಞಳು ಭವಾನಿ. ನಮ್ಮ ಅಮ್ಮನವ್ರ ತಾಯಿ ನೀನು. ಯಾರಾದ್ರೂ ಸರಿ ಇಷ್ಟಪಡಲೇಬೇಕು. ಇಷ್ಟಪಡದೇ ಇರೋರು ನಿಜವಾಗ್ಲೂ ಮನುಷ್ಯರೇ ಅಲ್ಲ. ಅಣ್ಣ ನಮ್ಗೆ ಬೈದ ಅಲ್ವಾ? ಅನುಮಾನ ಏನಿದೆ? ಯಾವ ಪಾರ್ಟಿ ಅನುಕೂಲಕರವಾಗಿರುತ್ತೋ ಆ ಪಾರ್ಟಿಗೆ ಜಂಪ್ ಆಗ್ಬಿಡ್ತಾನೆ. ದಿನ ದಿನಕ್ಕೆ ಅಕ್ಷಯನ್ಗೆ ಫ್ಯಾನ್ಸ್ ಹೆಚ್ಚಾಗ್ತಾನೆ ಇದ್ದಾರೆ. ಇಲ್ಲಿ ನೋಡು, ನಾವಿಲ್ಲಿದ್ದೀವಿ ಅಂತ ಅವರಿಗೆ ಅರ್ಥ ಆಗಿದೆ. ಮತ್ತಷ್ಟು ಕಿಂಡಲ್ ಮಾಡೋದ್ರೊಳಗೆ ಇಲ್ಲಿಂದ ನಾವು ಹೋಗೋದು ಒಳ್ಳೇದು. ಬನ್ನಿ ಬನ್ನಿ ಬನ್ನಿ. ಬಾಲ ಮುದ್ರಕೊಂಡು ಹೋದ್ರು, ಅಲ್ಲಿ ನಿನ್ನ ರೊಚ್ಚಿಗೇಳ್ಸಿ ಕಳ್ಸಿದ್ರು. ನೀನಿಲ್ಲಿ ಹೀಗೆ ಮಾತಾಡಿದಕ್ಕೆ ಅವ್ರಿಗಿಷ್ಟ ಆಗಲಿಲ್ಲ. ಭವಾನಿ, ಅವ್ರ ಜೊತೆ ಸ್ವಲ್ಪ ಹುಷಾರಾಗಿರಮ್ಮ. ಅವನಿ, ನಾನಿನ್ನು ಹೊರಡ್ತೀನಿ. ಸರಿ ಅಕ್ಕ. ನಮ್ಮ ಫೈರ್ ಬ್ರ್ಯಾಂಡ್ ಸುಜಾತ ಒಬ್ಳಿದ್ರೆ ಸಾಕಮ್ಮ ನಿನ್ ಜೊತೆ. ಯಾರನ್ನಾದ್ರೂ ಸರಿ ಎದುರು ಹಾಕೋತಾಳೆ.
ಕುಡೀರಿ ಅತ್ತೆ. ತಗೊಳ್ಳಿ ತಗೋ ಅತ್ತೆ. ಅಮ್ಮ. ಅತ್ತೆ, ಹೀಗೆ ಹೊರಗಡೆ ಹೋಗಿ ಬರೋಣವಾ? ಏನು ಬೇಡಮ್ಮ. ಅಮ್ಮ ಹೋಗ್ಲಿ, ಯಾವುದಾದ್ರೂ ಪುಣ್ಯಕ್ಷೇತ್ರ ದರ್ಶನ ಮಾಡ್ಕೊಂಡು ಬರೋಣವಾ? ಅದಕ್ಕೆ ಸಂಬಂಧಿಸಿದ ಹಾಗೆ ಏನಾದರೂ ಪ್ಲ್ಯಾನ್ ಮಾಡೋಣವಾ? ಏನು ಬೇಡ, ಎಲ್ಲಾರನ್ನೂ ಒಂದ್ಸಲ ಕರೀರಿ. ಯಾಕತ್ತೆ? ಕರಿಯಮ್ಮ, ಹೇಳ್ತೀನಿ. ಮಾವ, ನಿಹಾರಿಕಾ, ಅತ್ಗೆ, ಪೃಥ್ವಿರಾಜು ಅಣ್ಣ, ಎಲ್ಲರೂ ಒಂದ್ಸಲ ಹೊರಗಡೆ ಬನ್ನಿ. ಅತ್ತೆ ಬರೋದಕ್ಕೆ ಹೇಳ್ತಿದ್ದಾರೆ. ಸರಿ ಡಾಕ್ಟ್ರೆ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಏನಮ್ಮ, ಯಾಕೆ ಕರೆದೆ? ಯಾಕೋ ನಿಮ್ಮೆಲ್ಲರ ಮಧ್ಯೆ ಇರಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕರೆದೆ. ದಿನ ನಾವೆಲ್ಲರೂ ನಿಮ್ ಜೊತೆಲೇ ಇದೀವಲ್ವಾ, ನೀವ್ ನಮ್ಮ ಮಧ್ಯಾಹ್ನ ಇದ್ದೀರಾ ಅಲ್ವಾ? ಇರ್ತಿದ್ದೀನಿ, ಆದ್ರೆ ಇರ್ತಿರೋ ಹಾಗೆ ಅನ್ನಿಸ್ತಿಲ್ಲ. ಏನಾಯ್ತಮ್ಮ, ಯಾಕೆ ಹಾಗೆ ಹೇಳ್ತಿದೀಯಾ? ಆರೋಗ್ಯ ಸಹಕರಿಸ್ತಾ ಇಲ್ಲ ಅಂತಾನ? ಅಮ್ಮ, ನಿನಗೇನು ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಲ್ವಾ, ಮತ್ತಿನ್ನೇನು? ಡಾಕ್ಟರ್ ಹೇಳಿದ್ದನ್ನ ಮಾತ್ರ ನಾವು ಎಲ್ಲಿವರೆಗೂ ನಂಬಕ್ಕಾಗುತ್ತೆ? ಯಾಕೆ ಅಷ್ಟೊಂದು ಭಯ ಪಡ್ತಾ ಇದ್ದೀರಾ? ಈ 1 ತಿಂಗಳಿಂದ ನಾವೆಲ್ಲರೂ ನಿಮ್ಮ ಸೇವೆ ಮಾಡ್ತಾನೆ ಇದ್ದೀವಲ್ವಾ, ಇನ್ನೂ ಮಾಡ್ತಾನೆ ಇರ್ತೀವಿ. ನೀವು ಉತ್ಸಾಹ ಕಳ್ಕೊಂಡು ಮಾತಾಡಬೇಡಿ. ಧೈರ್ಯ ಕಮ್ಮಿ ಆಗ್ತಿದೆ, ನಂಬಿಕೆ ಕೈ ಜಾರು ಹೋಗ್ತಿದೆ. ಅಯ್ಯೋ, ಏನಮ್ಮ ನೀನು ಹೀಗೆ ಮಾತಾಡ್ತೀಯ? ಇಲ್ಲಿ ನೋಡು, ನಿಂಗೇನು ಆಗಲ್ಲ, ನೀನು ಆರಾಮಾಗಿರ್ತೀಯ. ಅತ್ತೆ ಅವರೇ, ಈ ಅನಾರೋಗ್ಯ ನಿಮಗೆ ಸ್ವಲ್ಪ ದಿನ ಮಾತ್ರನೇ, ಮತ್ತೆ ನಿಮಗೆ ಹಳೆ ದಿನಗಳು ಬರುತ್ತೆ. ಯಾವ ವ್ಯಕ್ತಿ ಜೀವನದಲ್ಲೂ ಹಳೆ ದಿನಗಳು ವಾಪಸ್ ಬರೋಲ್ಲ. ಕಾಲ ನನಗೋಸ್ಕರ ನಿಲ್ಲಲ್ಲ, ಹಿಂದೆನೂ ಹೋಗಲ್ಲ. ಏನೋ ಮಾತಿನ ವರ್ಷಗೆ ಅನ್ಕೋತೀವಷ್ಟೇ. ಯಾಕೆ ಇಷ್ಟೊಂದು ವೈರಾಗ್ಯದಿಂದ ಮಾತಾಡ್ತಿದ್ಯಾ? ಅನಾರೋಗ್ಯದಿಂದ ಪಾರಾದವರು ಎಷ್ಟು ಜನ ಇಲ್ಲ ವೇದ? ನಾವೆಲ್ಲರೂ ಇರುವಾಗ ನಿನ್ಗೇನೂ ಆಗಲ್ಲಮ್ಮ. ಗ್ರಾನಿ, ಯು ಡೋಂಟ್ ವರಿ. ಅಗತ್ಯ ಬಂದ್ರೆ ನಿನ್ನ ಫಾರಿನ್ ಕರ್ಕೊಂಡೋಗಿ ದೊಡ್ಡ ಹಾಸ್ಪಿಟಲಿಗೆ ತೋರಿಸಿ ಕರ್ಕೊಂಡು ಬರ್ತೀವಿ. ದೊಡ್ಡಮ್ಮನವ್ರೆ, ನೀವು ಅನ್ನಪೂರ್ಣ ದೇವಿ ಆರಾಧಕರು, ಎಷ್ಟೋ ಜನರಿಗೆ ಅನ್ನ ಹಾಕೋ ಅನ್ನದಾತರು.
ನಿಮ್ಮಂಥವ್ರಿಗೆ ಏನೂ ಆಗಲ್ಲ. ನೀವು ನಿಶ್ಚಿಂತೆಯಿಂದ ಇರಿ. ಅಪ್ಪ, ಅಮ್ಮ ಈ ಮೂಡಿಂದ ಹೊರಗಡೆ ಬರೋದಕ್ಕೆ ಒಂದು 4 ದಿನ ಎಲ್ಲಿಗಾದರೂ ಕರ್ಕೊಂಡು ಹೋಗಿ. ಅತ್ತೆ, ಮೊದಲು ನೀವು ಈ ಟ್ಯಾಬ್ಲೆಟ್ ತಗೊಳ್ಳಿ. ಹಾಂ. ಇನ್ನ ಎಷ್ಟು ದಿನ ಅಮ್ಮ ಈ ಟ್ಯಾಬ್ಲೆಟ್ಗಳು? ಆರೋಗ್ಯ ಸರಿ ಹೋಗೋವರೆಗೂ. ಈ ಔಷಧಿಗಳು ನನ್ನ ಸಾವನ್ನ ತಡೆಯೋದಕ್ಕಾಗತ್ತಾ? ಈ ಔಷಧಿಗಳು ನನ್ನ ಆಯಸ್ಸನ್ನ ಪೂರ್ಣ ಆಯಸ್ ಮಾಡಕ್ಕಾಗತ್ತಾ? ಇದಕ್ಕೆ ಅಷ್ಟು ಶಕ್ತಿ ಇದೆಯಾ? ನನ್ನ ಪ್ರಾಣ ಜ್ಯೋತಿ ಆರೋಗುತ್ತೆ ಅಂತ ನನಗೂ 1 ತಿಂಗಳು ಮುಂಚೆನೆ ಗೊತ್ತು. ನೀವು ಕೈನ ಅಡ್ಡ ಇಟ್ಟು ಮಾತ್ರಕ್ಕೆ ಆ ಜ್ಯೋತಿ ಆರ್ದೇ ಇರುತ್ತಾ? ಆ ಆಸೆ ನನಗಿಲ್ಲ. ಈ ವಿಷಯ ನನಗೆ ಗೊತ್ತಿಲ್ಲ ಅಂತ ನೀವು ನಾಟಕ ಮಾಡ್ತಿದ್ರು. ಗೊತ್ತಿದ್ದು ನಾನ್ ನಾಟಕ ಮಾಡಿದೆ, ಅಷ್ಟೇ ವ್ಯತ್ಯಾಸ. ಒಂದು ವೇಳೆ ನಿಮ್ಮ ಮುಖಾಂತರ ನನಗೆ ನಿಜ ಗೊತ್ತಾಗ್ಲಿಲ್ಲ ಅಂದಿದ್ರು, ದಿನಕ್ಕೆ ಕ್ಷೀಣಿಸೋ ನನ್ನ ಆರೋಗ್ಯ ಆದ್ರೂ ನನಗೆ ಹೇಳುತ್ತಲ್ವಾ? ಹೆಂಡತಿ ಮಂಚದ ಮೇಲೆ ನಿದ್ರೆ ಮಾಡ್ತಿರೋ ಹಾಗಿಲ್ಲ, ಚಿತೆ ಮೇಲೆ ಮಲ್ಕೊಂಡಿರೋ ಹಾಗಿದ್ದಾಳೆ ಅಂತ ನೀವು ಅರ್ಧ ರಾತ್ರಿಲಿ ನಿದ್ದೆಯಿಂದ ಎದ್ದು ನನ್ನ ಕಡೆ ಎಷ್ಟು ಸಲ ನೋಡಿ ನೋವು ಪಟ್ಟಿದ್ದೀರೋ ಅದನ್ನ ನಾನು ಗಮನಿಸಿದೀನ್ರಿ. ಅಮ್ಮನಂತ ಅತ್ತೆ ಕಣ್ಣು ಮುಂದೆನೆ ದೂರ ಹಾಕ್ತಿದ್ರೆ ಆ ಪ್ರಾಣನ ಹಿಡ್ದು ತಡೆಯೋದಕ್ಕಾಗ್ತಿಲ್ವೇ ಅಂತ ನೀನು ಕಣ್ಣೀರು ಹಾಕಿರೋ ಸಂದರ್ಭಗಳನ್ನ ಗಮನಿಸ್ತಾನೆ ಇದ್ದೀನಿ ಅವನಿ. ಇವಳು ಇಂಥ ಟೈಮಲ್ಲೂ ಕೂಡ ಅವನಿನ್ನೇ ಹೊಗಳ್ತಾ ಇದ್ದಾಳೆ. ಅದಕ್ಕೆ ಇವಳು ಸತ್ರೆ ಒಂದು ಕೆಲಸ ಮುಗಿಯುತ್ತೆ. ರಂಗಸ್ಥಳದ ಮೇಲೆ ಒಂದು ನಾಟಕ ನಡೀತಿರ್ಬೇಕಾದ್ರೆ ಎಲ್ಲ ಪಾತ್ರಗಳು ಕೊನೆವರೆಗೂ ಇರೋದಿಲ್ಲ. ಕೆಲವು ಪಾತ್ರಗಳು ಮಧ್ಯದಲ್ಲೇ ಆಗಿ ಹೋಗುತ್ತೆ, ಮಧ್ಯದಲ್ಲೇ ಮುಗಿದು ಹೋಗುತ್ತೆ. ಇವಾಗ ನನ್ನ ಪಾತ್ರ ಕೂಡ ಇವೆಲ್ಲ ಹಾಗೆ ಹತ್ರಕ್ಕೆ ಬನ್ನಿ. ನಿಮಿಷದಲ್ಲಾದ್ರೂ ಯಾವುದೋ ಒಂದು ಅದ್ಭುತ ನಡೆಯುತ್ತೆ ಅನ್ನೋ ನಂಬಿಕೆ, ಆಸೆ ನನಗಿದೆ ಅತ್ತೆ. ಹೌದಮ್ಮ, ನಮ್ ಕುಲ ದೈವ ನಿನ್ ಕೈ ಬಿಡಲ್ಲ. ನಿಮ್ಮಂಥವ್ರನ್ನ ಮೊದಲೇ ಕರ್ಕೊಂಡು ಹೋದ್ರೆ
ಅಮ್ಮನವ್ರನ್ನ ನೀವು ನಮಗ್ ಮಾಡೋದನ್ನ ಮಾಡ್ತೀರಾ, ಕೊಡೋದನ್ನ ಕೊಡ್ತೀರಾ ಅಂತ ಗೊತ್ತಿದ್ರು ಕೂಡ ಅವಸರ ಪಟ್ಟೆ. ಕೆಲವು ಸಂದರ್ಭಗಳಲ್ಲಿ ಕುಟುಂಬದ ಗೌರವಕ್ಕೆ ಧಕ್ಕೆ ತಂದಿದ್ದೀವಿ. ಎಲ್ಲದಕ್ಕೂ ನನ್ನನ್ನು ಕ್ಷಮಿಸ್ಬಿಡಿ. ಇವಳ್ದು ರಿಯಲೈಸೇಷನ್ ಪರ್ಫಾರ್ಮೆನ್ಸಾ ಏನಾದ್ರೂ ಏನು, ಇವಳು ಮಾಡೋದಕ್ಕೆ ನಮ್ಮ ತಲೆ ಅಳ್ಳಾಡ್ಸಿದ್ರೆ ನಮ್ ಕೆಲಸ ಆಗ್ಬಿಡುತ್ತೆ. ಒಬ್ಬ ಮಗನಾಗಿ ನಾನು ಕೂಡ ಮಾಡಬಾರ್ದು ತಪ್ಪು ಮಾಡಿದ್ದೀನಮ್ಮ. ನಿನ್ ಮನಸ್ಸನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ನನ್ನೂ ಕೂಡ ಕ್ಷಮಿಸ್ಬಿಡಮ್ಮ. ಕುಟುಂಬ ಅಂದಮೇಲೆ ತಂದೆ ತಾಯಿಗೂ ಮಕ್ಕಳಿಗೂ ಮಧ್ಯೆ, ಅಣ್ಣ ತಮ್ಮನ ಮಧ್ಯೆ ಜಗಳ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ನೀನಿನ್ನು ಇರಲ್ಲ ಅನ್ನೋ ನಿಜನ ನಮಗೆ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲಮ್ಮ. ಇವರೆಲ್ರಿಗೂ ಆಗೋ ನಷ್ಟನೇ ಬೇರೆ, ಗಂಡನಾಗಿ ನನಗಾಗೋ ನಷ್ಟನೇ ಬೇರೆ. ಈಗ್ಲೂ ಇದೆಲ್ಲ ಒಂದು ಕೆಟ್ಟ ಕನ್ಸು ಆಗ್ಬಾರ್ದು ಅಂತ ನಾನೀಗ್ಲೂ ಇನ್ನೂ ಆಸೆ ಪಡ್ತಿದ್ದೀನಿ ವೇದ. ನಿಮ್ಮೆಲ್ಲರನ್ನೂ ಬಿಟ್ಟು ಹೋಗ್ತಿರೋದಕ್ಕೆ ಒಂದ್ ಕಡೆ ತುಂಬಾ ನೋವು ಆಗ್ತಿದ್ರೆ, ಮತ್ತೊಂದು ಕಡೆ ನನ್ನ ನಂಬ್ಕೊಂಡಿರೋ ಹಳ್ಳಿಯವರ ಪರಿಸ್ಥಿತಿ ಏನು ಅಂತ ನೋವಿನ್ನೂ ಹೆಚ್ಚಾಗ್ತಿದೆ. ಪ್ರಸಾದನ ಯಾರು ಮಾಡಕ್ಕಾಗತ್ತೆ? ಮಾಡಕ್ಕಾಗೋಷ್ಟು ದಿನ ಅವನಿನೇ ಮಾಡ್ತಾಳೆ. ಅವಳಿಂದ ಕೂಡ ಆಗದೆ ಇರುವಾಗ ಆ ಅದೃಷ್ಟ ನಮ್ಮ ಶೌರ್ಯಕ್ಕೆ ಸಿಗತ್ತೆ. ಇಲ್ಲಾಂದ್ರೆ ಆಚರಣೆಗಳು ಅಲ್ಲಿಗೆ ನಿಂತು ಹೋಗುತ್ತೆ ಅತ್ತೆ. ನಿಲ್ಬಾರ್ದು, ನನ್ನ ಪ್ರಾಣ ಹೋದ್ರು ಆಚಾರ ನಿಲ್ಬಾರ್ದು. ಯಾವುದೋ ಒಂದು ಅದ್ಭುತ ನಡೆದು ಮುಂದೆ ಸಾಗ್ಬೇಕು. ನಿಲ್ಲಲ್ಲ ದೊಡ್ಡಮ್ಮವ್ರೆ. ಒಬ್ಬ ವ್ಯಕ್ತಿ ಪ್ರಾಣದ ಜೊತೆಗೆ ಎಷ್ಟೋ ಜನರ ಬದುಕು ಮುಡುಪಾಗಿದ್ದಾಗ ಆಚಾರನೂ ನಿಲ್ಲಲ್ಲ, ನಿಮ್ಮ ಉಸಿರು ನಿಲ್ಲಲ್ಲ. ನೀವಿನ್ 100 ಕಾಲ ಚೆನ್ನಾಗಿರ್ತೀರಾ ಅಂತ ನನ್ನ ಮನ್ಸಿಗೆ ಅನಿಸ್ತಿದೆ. ಇಂಥ ಸ್ಥಿತಿಯಲ್ಲಿ ಕೂಡ ನಾನು ಅದೃಷ್ಟ ಅಂತ ಭಾವಿಸೋ ವಿಷಯ ಏನು ಅಂದ್ರೆ, ಸುಮಂಗಲಿಯಾಗಿ ಹೊರಟೋಗ್ತಿದ್ದೀನಿ. ಈ ಭೂಮಿ ಮೇಲೆ ನನ್ನ ಸಮಯ ಇನ್ನೊಂದು 2 ದಿನ ಅಷ್ಟೇ ಅನ್ನಿಸ್ತಿದೆ. ವೇದ, ಹಾಗೆ ಮಾತಾಡಬೇಡಿ ಅಮ್ಮ. ಹಾಗನ್ಬೇಡಿ ಅತ್ತೆ. ವಿಧಿಯ